ಹೆಲೋ ವೀವರ್ಸ್, ಎಲ್ಲರಿಗೂ ನಮಸ್ಕಾರ. ಮೈಸೂರು ಸೀರೀಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಸುಪ್ರಿಯಾ. ಯಾರೇನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಂತೋಷ್ ಡ್ರೀಮ್ ಮೀಡಿಯಾ. ಸೊ ವೀವರ್ಸ್, ನಾವು ಹೋದ ಎಪಿಸೋಡ್ ಅಲ್ಲಿ ಚಾಮುಂಡಿ ಬೆಟ್ಟದ ಬಗ್ಗೆ ತಿಳ್ಕೊಂಡಿದ್ವಿ. ಇವತ್ತಿನ ಎಪಿಸೋಡ್ ಅಲ್ಲಿ ಹೊಸ ಜಾಗಗಳ ಬಗ್ಗೆ ಎಕ್ಸ್ಪ್ಲೋರ್ ಮಾಡೋಣ. ಚಾಮುಂಡಿ ಬೆಟ್ಟ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾವು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದೀವಿ. ಈ ಜಾಗದ ವಿಶೇಷ ಏನಪ್ಪಾ ಅಂದ್ರೆ, ಕಪಿಲಾ ನದಿ ತೀರದಲ್ಲಿ ಶ್ರೀಕಂಠೇಶ್ವರ ದೇವಾಲಯ ಇದೆ. ಇಲ್ಲಿಗೆ ಬರೋ ಭಕ್ತಾದಿಗಳು ಕಪಿಲಾ ನದಿಯಲ್ಲಿ ಸ್ನಾನ ಮಾಡಿ ಶಿವನ ದರ್ಶನ ಮಾಡ್ತಾರೆ. ಇಲ್ಲಿಗೆ ಪ್ರತಿದಿನ ಸಾವಿರಾರು ಭಕ್ತಾದಿಗಳು ಬರ್ತಾರೆ. ಆದ್ರೆ ದೇವರನ್ನ ನೋಡೋಕು ಎಂಟ್ರಿ ಟಿಕೆಟ್ ಮಾಡಿರೋದ್ರಿಂದ ತುಂಬಾ ಬೇಜಾರಾಗುತ್ತೆ. ಈ ದೇವಾಲಯ ತುಂಬಾ ವಿಶಾಲವಾಗಿರೋದ್ರಿಂದ ಇದ್ರೊಳಗಡೆ ತುಂಬಾ ಪುಟ್ಟ ಪುಟ್ಟ ದೇವರ ಗುಡಿಗಳಿದಾವೆ. ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ತುಂಬಾ ಜನ ಬರೋದ್ರಿಂದ ಪ್ರಸಾದಕ್ಕೆ ಕ್ಯೂ ಕೂಡ ಇರುತ್ತೆ. ಸೊ ವೀವರ್ಸ್, ನಂಜನಗೂಡು ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಮೈಸೂರಿನ ಸುತ್ತೂರು ಮಠಕ್ಕೆ ಹೋಗ್ತಾ ಇದೀವಿ. ನೀವು ನೋಡ್ತಾ ಇರೋದು ಭತ್ತದ ಪೈರುಗಳು. ಇಲ್ಲಿ ಜಾಸ್ತಿ ವ್ಯವಸಾಯ ಮಾಡೋದ್ರಿಂದ ಹೆಚ್ಚು ಹಸಿರಾಗಿದೆ. ಮತ್ತೆ ಇಲ್ಲಿ ನೀರ್ ಚೆನ್ನಾಗಿರೋದ್ರಿಂದ ಭೂಮಿ ಸುತ್ತ ಹಸಿರಾಗಿದೆ. ನೀವು ನೋಡ್ತಾ ಇರೋದು ಸುತ್ತೂರು ಮಠದ ಎಂಟ್ರೆನ್ಸ್. ಇಲ್ಲಿ ಒಳಗೆ ದೇವಸ್ಥಾನ ಮತ್ತೆ ಸಂತರ ಗದ್ದುಗೆಗಳಿವೆ. ನೋಡೋಣ ಬನ್ನಿ.
ಸುಮಾರು ವರ್ಷಗಳಿಂದ ಶಿವ ಅನ್ನೋ ಒಂದಾನೆ ಈ ಮಠದಲ್ಲೇ ಇತ್ತು. ಇದರ ನೆನಪಿಗೋಸ್ಕರ ಈ ಆಕೃತಿಯನ್ನು ಮಾಡಿದ್ದಾರೆ. ಇಲ್ಲೂ ಕೂಡ ದೇವಸ್ಥಾನ, ಮಠದ ಅಂಗಡಿಗಳು ಹಾಗೆ ಊಟದ ಹಾಲ್ ಇದೆ. ಅಂಡ್ ಇಲ್ಲಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವಿವರ್ಸ್, ನೀವು ನೋಡ್ತಾ ಇರೋದು ಸನಾತನ ಪರಂಪರೆಯ ಇತಿಹಾಸದ ಚಿತ್ರಣ. ಈ ಗೋಡೆ ಮೇಲಿರೋ ಆರ್ಟ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಇಲ್ಲಿಗೆ ಬರೋ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಹಾಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಾ ಊಟದ ತಟ್ಟೆಗಳನ್ನ ಇಡೋದಕ್ಕೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಅರೇಂಜ್ಮೆಂಟ್ಸ್ ನ ಮಾಡಿದ್ದಾರೆ. ಸೊ ವಿವರ್ಸ್, ಮೈಸೂರು ಸೀರೀಸ್ ಇಲ್ಲಿಗೆ ಮುಕ್ತಾಯವಾಗಿದೆ. ಮತ್ತೊಂದು ಜಾಗದಲ್ಲಿ ಸ್ಪೆಷಲ್ ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ಕಾರ.